ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆಯ ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಕೆಫೆ ಒಳಗೆ ಕ್ಷಣಕಾಲ ವಿಚಿತ್ರ ಮೌನ. ಪಕ್ಕದ ಟೇಬಲ್ನವರು ಕುತೂಹಲದಿಂದ ನೋಡ್ತಾ ಇದ್ದರು. ಪ್ರಶಂಸಾ ನಿಧಾನವಾಗಿ ಕೈ ಹಿಂಪಡೆಯೋ ಪ್ರಯತ್ನ ಮಾಡ್ತಾಳೆ. ಅಂಶ್ ಡೀಪ್ ಬ್ರೀತ್ ತೆಗೆದುಕೊಂಡು ಹೇಳಿದ, ಇದು ಕೋಇನ್ಸಿಡೆನ್ಸ್ ಅಲ್ಲ, ಇದು ಪ್ಲ್ಯಾನೆಡ್. ಅವನು ಕೆಫೆ ಮ್ಯಾನೇಜರ್ ಹತ್ತಿರ ಹೋಗಿ ಕಾಮ್ ಆಗಿ ಮಾತಾಡಿದ. ಇಲ್ಲಿ CCTV ಕವರೇಜ್ ಇದೆಯಾ? ಮ್ಯಾನೇಜರ್ ತಕ್ಷಣ ಬ್ಯಾಕ್ ಸೈಡ್ ಆ್ಯಂಗಲ್ ಕಂಪ್ಲೀಟ್ ಕವರ್ ಆಗುತ್ತೆ ಸರ್. ಅಂಶ್ ಪ್ರಶಂಸಳ ಕಡೆ ನೋಡಿ, ನೀನು ಭಯಪಡಬೇಡ, ನಾವು ಇಲ್ಲಿ ಏನೂ ತಪ್ಪು ಮಾಡಿಲ್ಲ. ಅವಳು ಕಣ್ಣು ಮಿಟುಕಿಸಿ ತಲೆ ಆಡಿಸಿದಳು. ಅವಳ ಕಂಠದಲ್ಲಿ ಸ್ವಲ್ಪ ಕಂಪನ ಇತ್ತು. ಮನೆಗೆ ವಾಪಸ್ ಬರುತ್ತಾ ಕಾರ್ ಒಳಗೆ ಮೌನ. ಆದರೆ ಅದು ವಿಚಿತ್ರ ಮೌನ ಅಲ್ಲ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋ ಸೈಲೆನ್ಸ್. ಪ್ರಶಂಸಾ ನಿಧಾನವಾಗಿ ಕೇಳಿದಳು, ನಿಮಗೆ ನನ್ನ ಮೇಲೆ ಡೌಟ್ ಬಂದಿತ್ತಾ? ಅಂಶ್ ಸ್ಟೇರಿಂಗ್ ಮೇಲೆ ಕೈ ಬಿಗಿಯಾಗಿ ಇಟ್ಟು ಬಂದಿತ್ತು. ಆದರೆ ಅದು ನಿನ್ನ ಮೇಲೆ ಅಲ್ಲ, ನನ್ನ ಮೇಲೆ. ನಾನು ಮತ್ತೆ ಹಳೆಯ ತಪ್ಪು ಮಾಡ್ತೀನ ಅನ್ನೋ ಡೌಟು. ಅವಳು ಅವನ ಕಡೆ ನೋಡಿದಳು. ಮನೆಗೆ ಬಂದಾಗ ಶಶಿ ಅವರು ಹಾಲ್ನಲ್ಲಿ ಕುಳಿತಿದ್ದರು. ಅಂಶ್ ಮುಖದಲ್ಲಿ ಬದಲಾವಣೆ ನೋಡಿ ಅವರ ಹೃದಯ ಒಮ್ಮೆ ತಣ್ಣಗಾಯಿತು. ಅದು ನರ್ವಸ್ನೆಸ್. ಕೆಫೆಗೆ ಹೋಗಿ ಎಂಜಾಯ್ ಮಾಡಿದ್ರ ಎಂದು ಸ್ವೀಟ್ ಟೋನ್ನಲ್ಲಿ ಕೇಳ್ತಾರೆ. ಅಂಶ್ ನೇರವಾಗಿ ನೋಡಿದ. ಒಳ್ಳೆಯದಾಗಿತ್ತು. ಶಶಿ ಅವರ ಕೈಯಲ್ಲಿದ್ದ ಕಪ್ ಸ್ವಲ್ಪ ಕದಲಿತು. ಅಂಶ್ ಫೋನ್ ಟೇಬಲ್ ಮೇಲೆ ಇಟ್ಟ. ಅಷ್ಟರಲ್ಲಿ ಸುಮಾ ಅವರು ಒಳಗೆ ಬಂದರು. ಅಂಶ್ ಕಾಮ್ ಆಗಿ, ಇವತ್ತು ಹಾಸ್ಪಿಟಲ್ ಕೆಫೆನಲ್ಲಿ ಒಬ್ಬ ಹುಡುಗ ಫೋಟೋ ಕ್ಲಿಕ್ ಮಾಡ್ತಿದ್ದ. ಅವನು ಹೇಳಿದ, ರವಿ ಅನ್ನುವವನು ಕಳಿಸಿ ಫೋಟೋ ತೆಗೆದುಕೊಡೋಕೆ ಹೇಳಿದ ಅಂತೆ. ಆ ಹೆಸರು ಕೇಳ್ತಾ ಇದ್ದಂತೆ ಶಶಿ ಅವರ ಮುಖದ ಬಣ್ಣ ಬದಲಾಯಿತು. ಯಾರ ಗಮನಕ್ಕೂ ಬಾರದಂತೆ ಮರೆಮಾಚಿದರು. ಜಯಮ್ಮ ಕಿಚನ್ ಡೋರ್ ಬಳಿ ನಿಂತು ಎಲ್ಲ ನೋಡ್ತಾ ಇದ್ದರು. ಅವರ ಕಣ್ಣುಗಳಲ್ಲಿ ಅನುಮಾನ. ಪ್ರಶಂಸಾ ಒಂದು ಹೆಜ್ಜೆ ಮುಂದೆ ಬಂದು, ಅತ್ತೆ, ನಾನು ತಪ್ಪು ಮಾಡಿಲ್ಲ, ನಾನು ಸುಳ್ಳು ಎವಿಡೆನ್ಸ್ಗೆ ಬಲಿಯಾಗಿದ್ದೀನಿ. ಅವಳ ಧ್ವನಿ ನಡುಗಲಿಲ್ಲ. ಸುಮಾ ಅವರು ಶಶಿ ಅವರ ಕಡೆ ನೋಡಿ, ಪ್ರಶಂಸಾ, ನಿನ್ನ ಮೇಲೆ ನಮಗೆ ನಂಬಿಕೆ ಇದೆ, ನೀನು ಟೆನ್ಷನ್ ಮಾಡ್ಕೋಬೇಡ, ಹೋಗಿ ಫ್ರೆಶ್ ಆಗಿ ಬನ್ನಿ ಹೇಳ್ತಾರೆ. ರಾತ್ರಿ ಅಂಶ್ ರೂಮ್ನಲ್ಲಿ ಲ್ಯಾಪ್ಟಾಪ್ ಓಪನ್ ಮಾಡಿ CCTV ರಿಕ್ವೆಸ್ಟ್ ಮೇಲ್ ಮಾಡ್ತಾ ಇದ್ದ. ಪ್ರಶಂಸಾ ಬಂದು ಬಾಗಿಲಲ್ಲಿ ನಿಂತಳು. ನಾನು ನಿಮ್ಮ ಮೇಲೆ ಒತ್ತಡ ಹಾಕ್ತಿದ್ದೀನಾ? ಅಂಶ್ ತಕ್ಷಣ ತಲೆ ಎತ್ತಿ, ಇಲ್ಲ, ನೀನು ನನ್ನ ಲೈಫ್ ಪಾರ್ಟ್ನರ್, ನಿನ್ನ ಸೇವ್ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಅವಳು ಒಳಗೆ ಬಂದು ಅವನ ಪಕ್ಕದಲ್ಲಿ ಕುಳಿತಳು. ಮೊದಲ ಬಾರಿಗೆ ಶೋಲ್ಡರ್ ಮೇಲೆ ತಲೆ ಇಟ್ಟಳು. ಅಂಶ್ ಕೂಡ ಹಿಂದೆ ಸರಿಯಲಿಲ್ಲ. ಹೊರಗೆ ಮಳೆ ಮತ್ತೆ ಶುರುವಾಯಿತು. ಆದರೆ ಈ ಬಾರಿ ಗುಡುಗು ಭಯ ಆಗಲಿಲ್ಲ ಅವಳಿಗೆ. ಶಶಿ ಅವರ ರೂಮ್ ಲೈಟ್ ಆಫ್ ಆಗೋ ಶಬ್ದ. ಅವರು ಒಳಗೆ ಕುಳಿತೇ ಇದ್ದರು, ಮೊಬೈಲ್ ಕೈಯಲ್ಲಿ. ಮನಸ್ಸಿನಲ್ಲಿ ಒಂದೇ ಭಯ, ಈ ಸಲ ಎವಿಡೆನ್ಸ್ ನನ್ನ ವಿರುದ್ಧ ತಿರುಗಿದ್ರೆ. ಮರುದಿನ ಬೆಳಿಗ್ಗೆ ಮನೆಯೊಳಗಿನ ವಾತಾವರಣ ಇನ್ನೂ ತೇವವಾಗಿಯೇ ಇತ್ತು. ಪ್ರಶಂಸಾ ಬೇಗ ಎದ್ದು ಅಡುಗೆ ಮನೆಗೆ ಬಂದಳು. ಸಾಮಾನ್ಯ ದಿನಗಳಂತೆ ಕೆಲಸ ಮಾಡ್ತಾ ಇದ್ದರೂ ಮನಸ್ಸು ಮಾತ್ರ ಅಲರ್ಟ್. ನಿನ್ನೆ ನಡೆದ ಎಲ್ಲವೂ ಅವಳೊಳಗೆ ಪ್ರಶ್ನೆಗಳಾಗಿ ತಿರುಗುತ್ತಾ ಇದ್ದವು. ಜಯಮ್ಮ ಅವಳನ್ನೇ ನೋಡ್ತಾ ಇದ್ದರು. ಮಗಳೇ, ನಿನ್ನ ಕಣ್ಣುಗಳಲ್ಲಿ ನಿನ್ನೆ ಭಯ ಇತ್ತು, ಇವತ್ತು ಧೈರ್ಯ ಕಾಣಿಸ್ತಾ ಇದೆ. ಪ್ರಶಂಸಾ ತುಸು ನಗು ಬಿಟ್ಟು, ಯಾಕಂದ್ರೆ ನಾನು ಒಬ್ಬಳಲ್ಲ ಅಮ್ಮ, ಅಂಶ್ ನನ್ನ ಜೊತೆ ಇದ್ದಾರೆ. ಅಂಶ್ ರೂಮ್ನಲ್ಲಿ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಮೇಲ್ ರಿಪ್ಲೈ ಓಪನ್ ಮಾಡ್ತಾನೆ. ಕೆಫೆ CCTV ಫುಟೇಜ್ ಬಂದಿರುತ್ತೆ. ಅವನು ಡೀಪ್ ಬ್ರೀತ್ ತೆಗೆದುಕೊಂಡ. ಅಷ್ಟರಲ್ಲಿ ಶಶಿ ಅವರು ಅಂಶ್ ರೂಮ್ ದಾಟಿ ಹೋಗ್ತಾ ಇದ್ದರು. ಅಂಶ್ ತಲೆ ಎತ್ತಿ ನೇರವಾಗಿ ನೋಡಿದ. ಅತ್ತೆ, ಕಾಫಿ? ಶಶಿ ಅವರು ಫೋರ್ಸ್ಡ್ ಸ್ಮೈಲ್ ಮಾಡಿ, ಇಲ್ಲ, ಆಗಿಲ್ಲ. ಅವರ ಕೈ ಸ್ವಲ್ಪ ನಡುಗಿತು. ಅದು ಅಂಶ್ ಗಮನಕ್ಕೆ ಬರುವಷ್ಟು ಸ್ಪಷ್ಟವಾಗಿತ್ತು. ಮಧ್ಯಾಹ್ನ ಹಾಸ್ಪಿಟಲ್ ಲಂಚ್ ಬ್ರೇಕ್.
ಅಂಶ್ ಕೆಫೆ ಫುಟೇಜ್ ಪ್ಲೇ ಮಾಡ್ತಾನೆ. ಸ್ಕ್ರೀನ್ನಲ್ಲಿ ಕೆಫೆ ಎಂಟ್ರೆನ್ಸ್. ಒಬ್ಬಳು ಹುಡುಗಿ ಒಳಗೆ ಬರ್ತಾಳೆ. ಫೇಸ್ ದುಪ್ಪಟ್ಟದಿಂದ ಕವರ್ ಆಗಿದೆ. ಅಂಶ್ ರಿವೈಂಡ್ ಮಾಡಿ ಮತ್ತೆ ನೋಡ್ತಾನೆ. ಪೌಸ್ ಮಾಡ್ತಾನೆ. ಇವಳು ಪ್ರಶಂಸಾ ಅಲ್ಲ. ಅವನಿಗೆ ಡೌಟ್ ಇರಲಿಲ್ಲ, ನಂಬಿಕೆ ಇತ್ತು. ನೆಕ್ಸ್ಟ್ ಕ್ಲಿಪ್. ಒಬ್ಬ ಬಾಯ್ ಕ್ಯಾಮರಾ ಹಿಡಿದು ಕಾರ್ನರ್ನಲ್ಲಿ ನಿಂತಿದ್ದ. ಫೋನ್ ಕಾಲ್ ರಿಸೀವ್ ಮಾಡ್ತಾ ಇದ್ದ. ಆಡಿಯೋ ಕ್ಲಿಯರ್ ಇರಲಿಲ್ಲ. ಅಂಶ್ ಕಣ್ಣು ಗಟ್ಟಿ ಆಯಿತು. ಸಂಜೆ ಮನೆಗೆ ಬಂದಾಗ ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು. ಅಂಶ್ ಎಲ್ಲರ ಮುಂದೆ ಕಾಮಾಗಿ ಹೇಳಿದ, ನಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಸುಮಾ ಅವರು ಶಾಕ್. ಏನು? ಅಂಶ್ ಫೋನ್ ಟೇಬಲ್ ಮೇಲೆ ಇಟ್ಟ. ಸುಳ್ಳು ಪುರಾವೆಗಳನ್ನು ಸೃಷ್ಟಿ ಮಾಡಿರೋದು ಕ್ರೈಮ್. ಪ್ರಶಂಸಾ ಮಾತಾಡಲಿಲ್ಲ. ಶಶಿಯವರು ತಕ್ಷಣ ರಿಯಾಕ್ಟ್ ಮಾಡಿದರು. ಅಯ್ಯೋ ಅಂಶ್, ಮನೆಯ ವಿಷಯ ಪೊಲೀಸ್ ತನಕ ಕೊಂಡು ಹೋಗೋದು ಸರಿಯಲ್ಲ. ಅಂಶ್ ಧ್ವನಿ ಫಸ್ಟ್ ಟೈಮ್ ಹಾರ್ಡ್. ಮನೆಯವರ ಕ್ಯಾರೆಕ್ಟರ್ ನಾಶ ಮಾಡೋಕೆ ನೋಡಿದರೆ ಅದು ನೋಡ್ತಾ ನಾವು ಸುಮ್ಮನೆ ಇದ್ದರೆ ಮನೆ ಹೆಸರು ಹಾಳಾಗುತ್ತೆ ಹೇಳ್ತಾನೆ. ಎಲ್ಲರೂ ಸುಮ್ಮನಾಗ್ತಾರೆ. ಆ ರಾತ್ರಿ ಪ್ರಶಂಸಾ ಬಾಲ್ಕನಿನಲ್ಲಿ ನಿಂತಿದ್ದಳು. ಅಂಶ್ ಬಂದು ಪಕ್ಕ ನಿಂತ. ನಾಳೆ ಏನೇ ಆದರೂ. ಅವಳು ಮಾತು ಮುಗಿಸಲಿಲ್ಲ. ಅಂಶ್ ಅವಳ ಕಡೆ ತಿರುಗಿ, ಏನೇ ಆದರೂ ನೀನು ಸತ್ಯದ ಸೈಡ್ನಲ್ಲಿ ನಿಂತಿದ್ದೀಯ, ಅದು ಸಾಕು. ಅವಳು ನಿಧಾನವಾಗಿ ಅವನ ಕೈ ಹಿಡಿದಳು. ಈ ಬಾರಿ ನಾಚಿಕೆ ಇಲ್ಲ, ಅವಶ್ಯಕತೆ ಇತ್ತು. ಮೇಲ್ಮನೆಯಿಂದ ಶಶಿಯವರ ಡೋರ್ ಲಾಕ್ ಆಗೋ ಶಬ್ದ. ಅವರು ಒಳಗೆ ಒದ್ದಾಡ್ತಾ ಇದ್ದರು. ಮೊಬೈಲ್ ಸ್ಕ್ರೀನ್ ಮೇಲೆ ಹರೀಶ್ ನೇಮ್ ಬ್ಲಿಂಕ್ ಆಗ್ತಾ ಇದೆ. ಈ ಆಟ ನನ್ನ ಕೈಯಿಂದ ಹೊರ ಹೋಗ್ತಾ ಇದೆ, ಕತ್ತಲಲ್ಲಿ ಕುಸಿದ ಧ್ವನಿಯಲ್ಲಿ ಅಂದರು. ಹೊರಗೆ ಗಾಳಿ ಬೀಸಿತು. ಮನೆಯೊಳಗೆ ಸತ್ಯ ನಿಧಾನವಾಗಿ ಜಾಗ ಮಾಡ್ತಾ ಇತ್ತು. ಮರುದಿನ ಬೆಳಿಗ್ಗೆ ಮನೆ ಸೈಲೆಂಟ್ ಆಗಿತ್ತು. ಯಾರೂ ಜೋರಾಗಿ ಮಾತಾಡ್ತಾ ಇರಲಿಲ್ಲ. ಆದರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದೊಂದು ಯುದ್ಧ. ಪ್ರಶಂಸಾ ಪೂಜೆ ಕೋಣೆಯಲ್ಲಿ ದೀಪ ಹಚ್ಚಿ ನಿಂತಿದ್ದಳು. ಕಣ್ಣು ಮುಚ್ಚಿ ಒಂದೇ ಪ್ರಾರ್ಥನೆ, ಸತ್ಯ ಮರೆಯಾಗಬಾರದು. ಹಿಂದೆ ನಿಂತಿದ್ದ ಅಂಶ್ ಅವಳನ್ನೇ ನೋಡ್ತಾ ಇದ್ದ. ಅವಳ ಭುಜದ ಮೇಲೆ ಕೈ ಇಟ್ಟು ನಿಧಾನವಾಗಿ ಹೇಳಿದ, ರೆಡಿ ಆಗು, ಇವತ್ತು ಕ್ಲಿಯರ್ ಆಗುತ್ತೆ. ಅವಳು ತಲೆ ಅಲುಗಿಸಿ ತಿರುಗಿ ನೋಡಿದಳು. ಅವಳ ಕಣ್ಣಲ್ಲಿ ಭಯ ಇರಲಿಲ್ಲ, ಒಂದು ಸ್ಥಿರತೆ ಮಾತ್ರ. ಪೊಲೀಸ್ ಸ್ಟೇಷನ್, ತುಂಬ ಕ್ರೌಡ್, ವಾಯ್ಸ್ ರಿಂಗಿಂಗ್, ಫೋನ್ಸ್. ಅಂಶ್ ಕಾಮ್ಲಿ ಕಂಪ್ಲೇಂಟ್ ಎಕ್ಸ್ಪ್ಲೇನ್ ಮಾಡ್ತಾನೆ. CCTV ಫುಟೇಜ್, ಕೆಫೆ ಇನ್ಸಿಡೆಂಟ್, ಫೇಕ್ ಫೋಟೋಗ್ರಫಿ, ಎಲ್ಲ ಡೀಟೇಲ್ಸ್ ಕೊಡ್ತಾನೆ. ಇನ್ಸ್ಪೆಕ್ಟರ್ ಸೀರಿಯಸ್ ಆಗಿ ಕೇಳ್ತಾ ಇದ್ದ, ಈ ರವಿ ಅನ್ನೋ ಹುಡುಗ ಯಾರು ಗೊತ್ತಾ ನಿಮಗೆ? ಅಂಶ್ ಹೇಳ್ತಾನೆ, ಎಸ್ಟರ್ಡೇ ಸ್ಪಾಟ್ನಲ್ಲಿ ಇದ್ದ ಹುಡುಗ ಹೇಳಿದ ಹೆಸರು ಇದೆ, ಫುಟೇಜ್ನಲ್ಲಿ ಇರುವ ಹುಡುಗ. ಇನ್ಸ್ಪೆಕ್ಟರ್ ತಲೆ ಆಡಿಸಿದರು. ಕಾಲ್ ಟ್ರೇಸ್ ಮಾಡ್ತೀವಿ. ಪ್ರಶಂಸಾ ಒಂದು ಮಾತು ಹೇಳೋಕೆ ಮುಂದೆ ಬಂದಳು. ಸರ್, ಇದು ನನ್ನ ಡಿಗ್ನಿಟಿ ಕ್ವಶನ್, ನಾನು ಸೈಲೆನ್ಸ್ ಆಗಿರಲ್ಲ. ಇನ್ಸ್ಪೆಕ್ಟರ್ ಅವಳ ಕಡೆ ನೋಡಿ, ಗುಡ್, ಟ್ರೂತ್ ಗೊತ್ತಾಗುತ್ತೆ. ನೀವು ಚಿಂತೆ ಮಾಡಬೇಡಿ, ನೀವಿನ್ನೂ ಹೋಗಿ, ನಾವು ಕರೆದಾಗ ಬನ್ನಿ ಹೇಳ್ತಾರೆ. ಅಂಶ್ ಪ್ರಶಂಸಾ ಮನೆಗೆ ಬಂದಾಗ ಶಶಿ ಅವರು ಹಾಲ್ನಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಸುಮಾ ಅವರು ಗಮನಿಸಿ, ಏನಾಗಿದೆ ನಿಮಗೆ? ನಿನ್ನೆಯಿಂದ ತಾಳ್ಮೆ ಇಲ್ಲ. ಶಶಿ ಅವರು ನಗ್ತಾ, ಏನೂ ಇಲ್ಲ. ಆಗ ಅವರ ಫೋನ್ ವೈಬ್ರೇಟ್ ಆಯಿತು. ಅನ್ನೌನ್ ನಂಬರ್ ಮೆಸೇಜ್. ಪೊಲೀಸ್ ಎನ್ಕ್ವೈರಿ ಸ್ಟಾರ್ಟೆಡ್. ಶಶಿಯವರ ಮುಖದ ರಕ್ತ ಒಮ್ಮೆ ಕುದಿಯಿತು. ಕೈ ನಡುಗಿತು. ಅವರು ಚೇರ್ ಮೇಲೆ ಕುಸಿದು ಕೂತರು. ಸಂಜೆ. ಪೊಲೀಸ್ ಜೀಪ್ ಮನೆಯ ಮುಂದೆ ನಿಂತಿತು. ಗೇಟ್ ಓಪನ್ ಆಗುವ ಶಬ್ದ. ಎಲ್ಲರೂ ಹಾಲ್ಗೆ ಬಂದರು. ಭಾರವಾದ ಮೌನ. ಪ್ರಶಂಸಾ ಮುಂದೆ ನಿಂತು ಹೇಳಿದಳು, ರವಿ ಅನ್ನುವವನು ಸಿಕ್ಕಿದ್ನಾ? ಆಗ ಪೊಲೀಸ್, ಇಲ್ಲ, ಹುಡುಕ್ತಾ ಇದ್ದೇವೆ. ನಿಮಗೆ ಮನೆಯಲ್ಲಿ ಅಥವಾ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಾದರೂ ಶತ್ರುಗಳು ಇದ್ದಾರಾ? ನನಗೆ ಗೊತ್ತಿರುವ ಹಾಗೆ ಯಾರೂ ಇಲ್ಲ ಸರ್ ಅಂತ ಹೇಳ್ತಾಳೆ ಪ್ರಶಂಸಾ. ಓಕೆ, ಎಲ್ಲ ಚೆಕ್ ಮಾಡಿ ಆದಷ್ಟು ಬೇಗ ಕ್ರಿಮಿನಲ್ನ ಹಿಡಿತೀವಿ ಹೇಳಿ ಹೋಗ್ತಾರೆ. ಶಶಿ ಅವರು ಒಳಗೊಳಗೆ ನಡುಗುತ್ತಾ ರೂಮ್ಗೆ ಹೋಗ್ತಾರೆ. ಮನಸ್ಸಲ್ಲಿ ಅಂದುಕೊಳ್ತಾರೆ, ನಾನು ಆದಷ್ಟು ಬೇಗ ಕೆಲಸ ಮುಗಿಸಿ ಇಲ್ಲಿಂದ ಹೊರಡಬೇಕು, ಇಲ್ಲ ಅಂದರೆ ನಾನು ಜೈಲಿನಲ್ಲಿ ಇರಬೇಕಾಗುತ್ತೆ. ಆಗ ಪ್ರಶಂಸಾ ಶಶಿಯವರ ರೂಮ್ಗೆ ಬರ್ತಾಳೆ. ಶಶಿಯವರು ಭಯದಿಂದ ಸ್ವೆಟ್ ಆಗಿರೋದು ಗಮನಿಸಿದ ಪ್ರಶಂಸಾ, ಅತ್ತೆ, ಈ ಕೆಲಸ ನೀವು ಮಾಡಿಲ್ಲ ಅಲ್ವಾ? ಮಾಡಿದರೆ ಒಪ್ಕೊಂಡು ಬಿಡಿ,
ಸುಮ್ಮನೆ ಫ್ಯಾಮಿಲಿ ಮರ್ಯಾದೆ ತೆಗಿಬೇಡಿ ಹೇಳ್ತಾಳೆ. ನಾನು ಯಾಕೆ ಹಾಗೆ ಮಾಡ್ತೀನಿ, ನಿಂಗೆ ಯಾಕೆ ನನ್ನ ಮೇಲೆ ಡೌಟ್ ಅಂತ ಕೇಳ್ತಾರೆ ಶಶಿ ಅವರು. ನನ್ನ ನೋಡಿದರೆ ಆಗದವರು ನೀವು ಒಬ್ಬರೇ, ಅದಕ್ಕೆ ನಿಮ್ಮ ಮೇಲೆ ಡೌಟ್ ಅಂತ ಹೇಳ್ತಾಳೆ ಪ್ರಶಂಸಾ. ನೀನೇ ಹಾಗೆ ಅಂದ್ಕೊಂಡಿರೋದು, ನನಗೆ ನೀನಂದರೆ ಇಷ್ಟನೇ ಹೇಳ್ತಾರೆ. ಆಗ ಪುನರ್ವಿ ಕರೀತಾಳೆ ಪ್ರಶಂಸನ. ಪ್ರಶಂಸಾ ಹೋಗ್ತಾಳೆ. ಉಷಾರವರು ಸೊಸೆ ಜೊತೆ ಬಂದಿದ್ದರು. ಪುನರ್ವಿ ಅವರ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ತಾ ಆಡ್ತಾ ಇದ್ದಳು. ಪ್ರಶಂಸಾ ಅವರನ್ನು ನೋಡಿ ಖುಷಿಯಿಂದ ಅಪ್ಪಿಕೊಳ್ತಾಳೆ. ಅವರು ಮಾತಾಡೋದು ಕೇಳಿ ಸುಮಾ ಅವರು ಮತ್ತು ಶಶಿ ಅವರು ಹೊರಗೆ ಬರ್ತಾರೆ. ಶಶಿ ಅವರು ವ್ಯಂಗ್ಯವಾಗಿ ಏನು ಬಂದಿರೋದು ಅಂತ ಕೇಳ್ತಾರೆ. ಹೀಗೆ ಪುನರ್ವಿನ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಹೇಳ್ತಾರೆ. ಹೌದಾ, ಕೂತ್ಕೊಳ್ಳಿ, ಜಯಮ್ಮನಿಗೆ ಹೇಳು ಏನಾದರೂ ಮಾಡೋಕೆ ಅಂತ ಹೇಳ್ತಾರೆ. ಸುಮಾ ಅವರು ಹ್ಞೂ ಹೇಳಿ ಪ್ರಶಂಸಾ ಕಿಚನ್ಗೆ ಹೋಗ್ತಾಳೆ. ಎಲ್ಲರಿಗೂ ಕಾಫಿ ತಿಂಡಿ ಮಾಡಿ ತಗೊಂಡು ಬರ್ತಾಳೆ ಪ್ರಶಂಸಾ. ಅಷ್ಟರಲ್ಲಿ ರಿದಾಂಶ್ ಮನೆಗೆ ಬರ್ತಾನೆ. ಎಲ್ಲರೂ ಮಾತಾಡಿ ಆದಮೇಲೆ ಉಷಾ ಅವರು ಹೇಳ್ತಾರೆ, ಅಂಶ್ ನೀವಿಬ್ಬರು ನಮ್ಮನೆಗೆ ಬನ್ನಿ 4 ದಿನ ಅಂತ ಹೇಳ್ತಾರೆ. ಆಗ ಪುನರ್ವಿ ನಾನು ಬೇಡವಾಗ ಹೇಳ್ತಾಳೆ. ಅಯ್ಯೋ ಮುದ್ದು, ನಿನ್ನ ನಾನು ಕರ್ಕೊಂಡು ಹೋಗ್ತೀನಿ ಹೇಳ್ತಾಳೆ ನಾನು. ಹೌದಾ ಆಂಟಿ ಅಂತ ಖುಷಿಯಿಂದ ಹೇಳ್ತಾಳೆ ಪುನರ್ವಿ. ಹೃದಾಂಶ್ ಹೇಳ್ತಾನೆ, ಈಗ ಆಗಲ್ಲ ಆಂಟಿ, ಸ್ವಲ್ಪ ದಿನ ಬಿಟ್ಟು ಬರ್ತೀವಿ ಹೇಳ್ತಾನೆ. ಸ್ವಲ್ಪ ದಿನ ಬಿಟ್ಟು ನೀನು ಹೀಗೆ ಹೇಳೋದು, ಸಂಜೆ ಆ್ಯನಿವರ್ಸರಿ ಇದೆ ಗೊತ್ತಾ ನಿಂಗೆ ಅಂತ ಕೇಳ್ತಾರೆ ಉಷಾ ಅವರು. ಹ್ಞೂ ಗೊತ್ತು ಹೇಳ್ತಿದ್ದ ಸಂಜಯ್, ಅದಕ್ಕೆ ಬನ್ನಿ, ನೀವು ಟ್ರಿಪ್ ಹೋಗಬೇಕು ಅಂದ್ಕೊಂಡಿದ್ದಾರೆ, ನೀವು ಹೋಗಿ ಅವರ ಜೊತೆ ಅಂತ ಹೇಳ್ತಾರೆ ಉಷಾ ಅವರು. ಅಂಶ್ ಕ್ಷಣ ಕಾಲ ಏನೂ ಹೇಳಲಿಲ್ಲ. ಪ್ರಶಂಸಳ ಕಡೆ ನೋಡಿದ. ಅವಳ ಮುಖದಲ್ಲಿ ಗೊಂದಲ. ಸುಮಾ ಅವರು ಹೇಳ್ತಾರೆ, ಹೌದು ಅಂಶ್, ಸ್ವಲ್ಪ ದಿನ ಹೊರಗೆ ಹೋದರೆ ಒಳ್ಳೆಯದು, ಇಲ್ಲಿನ ಟೆನ್ಷನ್ಗಳಿಂದ ದೂರ ಆಗ್ತೀರಾ. ಶಶಿ ಅವರು ಕುರ್ಚಿಯಲ್ಲಿ ನೇರವಾಗಿ ಕೂತರು. ಮುಖದಲ್ಲಿ ಫೋರ್ಸ್ಡ್ ನಗು ಮಾಡಿ, ಹೌದು, ಇವೆಲ್ಲದರ ನಡುವೆ ಟ್ರಿಪ್ ಅಂದರೆ ಮನಸ್ಸು ಫ್ರೆಶ್ ಆಗುತ್ತೆ. ಅಂಶ್ ಅವರ ಮಾತು ಕೇಳಿ ಸಣ್ಣ ನಗು ಬಿಟ್ಟ. ಆ ನಗು ಶಶಿಯವರಿಗೆ ಇಷ್ಟ ಆಗಲಿಲ್ಲ. ಅಂಶ್ ನಿಧಾನವಾಗಿ ಹೇಳಿದ, ಈಗ ಟ್ರಿಪ್ ಬೇಡ ಅತ್ತೆ, ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ಉಷಾ ಅವರು ಸ್ವಲ್ಪ ಬೇಸರದಿಂದ, ಅಂಥದ್ದೇನು ಅರ್ಜೆಂಟ್? ಅಂಶ್ ಧ್ವನಿ ಸಾಫ್ಟ್. ಪೊಲೀಸ್ ಕೇಸ್ ನಡೀತಾ ಇದೆ. ಹಿಂದೆ ನನ್ನ ಲೈಫಲ್ಲಿ ಇದೇ ಥರ ಆಗಿ ಎಲ್ಲ ಕೈ ಮೀರಿತ್ತು, ನಾನು ಇಲ್ಲದೆ. ಈಗ ನಾನು ಎಲ್ಲವನ್ನು ಪತ್ತೆ ಮಾಡಬೇಕಿದೆ. ಪ್ರಶಂಸಾ ನಿರ್ದೋಷಿ ಅಂತ ಪ್ರೂವ್ ಆಗಬೇಕು ಅಷ್ಟೇ ಅಂತ ಹೇಳ್ತಾನೆ. ಹಾಲ್ನಲ್ಲಿ ಎಲ್ಲರೂ ಮೌನ. ಪ್ರಶಂಸಾ ಅವನ ಕಡೆ ನೋಡಿದಳು. ಮೊದಲ ಬಾರಿ ಅವನ ಮಾತು ಅವಳನ್ನು ಸಂಪೂರ್ಣವಾಗಿ ಕವಚದಂತೆ ಕಾಪಾಡಿದ ಹಾಗೆ ಅನ್ನಿಸಿತು. ಉಷಾ ಅವರಿಗೆ ತುಂಬ ಖುಷಿಯಾಗುತ್ತೆ ಅಂಶ್ ಪ್ರಶಂಸಾ ಬಗ್ಗೆ ಕೇರ್ ತಗೊಳ್ಳೋದು ನೋಡಿ. ಆ್ಯನಿವರ್ಸರಿಗೆ ಆದರೂ ಬನ್ನಿ ಅಂತ ಹೇಳ್ತಾರೆ. ಅಂಶ್ ತಲೆ ಆಡಿಸಿದ. ನೋಡೋಣ. ಪುನರ್ವಿ ಪ್ರಶಂಸಳ ಹತ್ತಿರ ಬಂದು, ಹಂಸ ನೀನು ಬರ್ತೀಯಾ? ಪ್ರಶಂಸಾ ಮುದ್ದಾಗಿ ತಲೆಯ ಮೇಲೆ ಕೈ ಇಟ್ಟು, ಬರ್ತೀನಿ ಕಣೆ. ಅನು ಹೇಳ್ತಾಳೆ, ಪುಟ್ಟ ನೀನೇ ಇವರನ್ನು ಕರ್ಕೊಂಡು ಬರಬೇಕು ಅಂತ ನಗ್ತಾ ಹೇಳ್ತಾಳೆ. ಓಕೆ ಆಂಟಿ ಅಂತ ಹೇಳ್ತಾಳೆ ಪುನರ್ವಿ. ಸಂಜೆಯ ಹೊತ್ತು ಉಷಾ ಅವರು ಹೊರಟು ಹೋದ ಮೇಲೆ ಮನೆ ಮತ್ತೆ ತನ್ನ ಹಳೆಯ ತೀವ್ರ ಮೌನಕ್ಕೆ ಮರಳಿತು. ಶಶಿ ಅವರು ಟಿವಿ ಆನ್ ಮಾಡಿದ್ದರು, ಆದರೆ ನೋಡ್ತಾ ಇರಲಿಲ್ಲ. ಕಣ್ಣು ಮಾತ್ರ ಪದೇ ಪದೇ ಡೋರ್ ಕಡೆ. ಅಂಶ್ ಮೊಬೈಲ್ ನೋಡ್ತಾ ಇದ್ದ. ಏನೋ ಯೋಚಿಸಿ ಪ್ರಶಂಸಳ ಕಡೆ ತಿರುಗಿ ನೋಡಿದ. ಅವಳು ಅರ್ಥ ಮಾಡಿಕೊಂಡಳು. ಒಂದು ಪದವೂ ಮಾತಾಡಲಿಲ್ಲ. ರಾತ್ರಿ ಬೆಡ್ರೂಮ್ನಲ್ಲಿ ಪ್ರಶಂಸಾ ಕಿಟಕಿಯ ಬಳಿ ನಿಂತು ಹೊರಗೆ ನೋಡ್ತಾ ಇದ್ದಳು. ಚಂದ್ರನ ಲೈಟ್ ಮೃದುವಾಗಿತ್ತು. ಅಂಶ್ ಹಿಂದೆ ಬಂದು ಕ್ಷಣಕಾಲ ತಡವಾಗಿ ಕೇಳಿದ, ಭಯ ಇದೆಯಾ? ಪ್ರಶಂಸಾ ತಲೆ ಆಡಿಸಿ, ಇಲ್ಲ, ಭಯ ಇರೋದು ತಪ್ಪು ಮಾಡಿದವರಿಗೆ. ಅಂಶ್ ಅವಳ ಕೈ ಹಿಡಿದ. ಈ ಬಾರಿ ಹಿಡಿತದಲ್ಲಿ ಯಾವುದೇ ಹಿಂಜರಿಕೆ ಇರಲಿಲ್ಲ. ಧೈರ್ಯವಾಗಿರು, ನಾನಿದ್ದೇನೆ ನಿನ್ನ ಜೊತೆ. ಆಗ ಪ್ರಶಂಸಾ ಹೇಳ್ತಾಳೆ, ರಮ್ಯಾ ಅವರ ಮೇಲೆ ನಿಮಗೆ ನಂಬಿಕೆ ಇರಲಿಲ್ವಾ ಅಂತ. ಆಗ ಅಂಶ್ ಪ್ರಶಂಸಾ ಕೈ ಬಿಟ್ಟು ಪಕ್ಕಕ್ಕೆ ಸರಿದು ನಿಲ್ತಾನೆ. ಹಾಗೆ ಯೋಚನೆ ಮಾಡ್ತಾ ರೂಮಿಂದ ಹೊರಗೆ ಹೋಗ್ತಾನೆ. ಪ್ರಶಂಸಾ ಯೋಚಿಸ್ತಾಳೆ, ಛೇ, ಅವರಿಗೆ ಬೇಜಾರು ಮಾಡಿದ್ನ? ರಮ್ಯಾ ಅವರ ಬಗ್ಗೆ ಕೇಳಬಾರ್ದಿತ್ತು ಪಾಪ. ಯಾರೋ ಮಾಡಿದ ತಪ್ಪಿಗೆ ಇವರು ಇಬ್ಬರು ದೂರ ಆಗಿದ್ದಾರೆ. ರಮ್ಯಾ ಅವರ ಮೇಲೆ ಪ್ರೀತಿ ಇದೆಯಾ ನೋಡಬೇಕು. ಅವರನ್ನು ಇನ್ನೂ ಪ್ರೀತಿ ಮಾಡ್ತಾ ಇದ್ದರೆ
ಅವರಿಬ್ಬರನ್ನು ಒಂದು ಮಾಡಬೇಕು ಅಂತ ಅಂದ್ಕೊಂಡು ಮಲ್ಕೊಳ್ತಾಳೆ. ಶಶಿ ಅವರು ಅವರ ಬೆಡ್ ಮೇಲೆ ಕುಳಿತಿದ್ದರು, ಮೊಬೈಲ್ ಕೈಯಲ್ಲಿ. ಹರೀಶ್ ಕಾಲ್ ಎಲ್ಲ ಕ್ಲಿಯರ್ ಮಾಡು ಅಂತ ಹೇಳಿದ್ದೆನಲ್ಲ, ಇವತ್ತು ಪೊಲೀಸ್ ಮನೆ ತನಕ ಬಂದು ಹೋಗಿದ್ದಾರೆ. ಎಲ್ಲಾದರೂ ದೂರ ಹೋಗು ಹೇಳಿ ಫೋನ್ ಕಟ್ ಮಾಡಿ ಅವರು ಕಣ್ಣು ಮುಚ್ಚಿದರು. ಮನಸ್ಸಿನಲ್ಲಿ ಒಂದೇ ನಿರ್ಧಾರ, ಇನ್ನೂ ಕಾಯೋಕ್ಕಾಗಲ್ಲ, ಆದಷ್ಟು ಬೇಗ ಏನಾದರೂ ಮಾಡಬೇಕು ಹೇಳಿ ಅಂದ್ಕೊಳ್ತಾರೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.